ಜುಲೈ ತಿಂಗಳ ಮೇಷರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, 2026 ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಮಿಶ್ರ ಫಲಗಳು ಕಂಡು ಬರ್ತಾ ಇವೆ. ತಿಂಗಳ ಆರಂಭ ಅನ್ನುವಂಥದ್ದು ವೃತ್ತಿ ಮತ್ತು ಆರ್ಥಿಕವಾಗಿ ಅತ್ಯಂತ ಅನುಕೂಲಕರವಾಗಿದ್ದರೂ ಮಧ್ಯಭಾಗದ ನಂತರ ಕೆಲವು ವಿಷಯಗಳಲ್ಲಿ ಬಹಳ ಜಾಗ್ರತೆ ವಹಿಸಬೇಕಾಗತ್ತೆ. ನೋಡಿ, ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ಇಲ್ಲಿ ಮೇಷರಾಶಿಯವರಿಗೆ ಜುಲೈ ತಿಂಗಳ ಆರಂಭ ಅನ್ನುವಂಥದ್ದು ನಿಮಗೆ ಪ್ರಗತಿಯನ್ನು ಕೊಡುತ್ತೆ. ವೃತ್ತಿಯಲ್ಲಿ ಮತ್ತು ಅಥವಾ ಉದ್ಯೋಗದಲ್ಲಿ ಕೆಲಸದ ಸ್ಥಳದಲ್ಲಿ ನೀವು ಮೇಲಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆದುಕೊಳ್ತೀರಿ ಮತ್ತು ಸಹೋದ್ಯೋಗಿಗಳು ಕೂಡ ನಿಮಗೆ ಪೂರಕವಾಗಿರ್ತಾರೆ, ಅಂದರೆ ನಿಮಗೆ ಸಹಕಾರಿಯಾಗಿರ್ತಾರೆ. ಇನ್ನು ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ಮೇಷರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಕೆಲಸದಲ್ಲಿ ಸಾಮಾನ್ಯ ಯಶಸ್ಸು ಮುಂದುವರಿಯುತ್ತೆ. ಅಂದರೆ ಬಹಳ ದೊಡ್ಡ ಯಶಸ್ಸು ಸಿಗುತ್ತೆ ಅಂತಲ್ಲ, ಬಹಳ ಸಾಮಾನ್ಯವಾಗಿರುತ್ತೆ. ಆದರೆ ಶನಿದೇವನ ಪ್ರಭಾವದಿಂದಾಗಿ ಅತಿಯಾದ ಶ್ರಮ ವಹಿಸಬೇಕಾಗತ್ತೆ, ಕಠಿಣ ಪರಿಶ್ರಮ ನಿಮ್ಮ ಕೆಲಸದಲ್ಲಿ ಇರಬೇಕಾಗತ್ತೆ. ಆವಾಗ ಮಾತ್ರ ನೀವು ಫಲವನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ ಮೇಷರಾಶಿಯವರಿಗೆ. ಇನ್ನು ಮೇಷರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ಅಥವಾ ಉದ್ಯಮಿಗಳಾಗಿದ್ದರೆ ಹೊಸ ಒಪ್ಪಂದಗಳು, ಅಂದರೆ ಹೊಸ ಯಾವುದಾದ್ರೂ ಕೆಲಸ ವ್ಯವಹಾರದಲ್ಲಿ ಒಪ್ಪಂದ ಆಗುವಂಥದ್ದು ಸಾಧ್ಯತೆ ಖಂಡಿತವಾಗೂ ಇದೆ. ಉತ್ತಮ ಲಾಭ ಕೂಡ, ನೀವು ವ್ಯಾಪಾರಸ್ಥರಾಗಿದ್ದರೆ ಖಂಡಿತವಾಗ್ಲೂ ಉತ್ತಮ ಲಾಭ ಗಳಿಸಬಹುದು. ಆದರೆ ಬುಧನ ಸ್ಥಾನ ಅನ್ನುವಂಥದ್ದು ಅಷ್ಟೊಂದು ಪೂರಕವಾಗಿರದೇ ಇರೋದರಿಂದ ಯಾವುದೇ ದೊಡ್ಡ ಆರ್ಥಿಕ ರಿಸ್ಕ್ ತೆಗೆದುಕೊಳ್ಬೇಡಿ. ಅಂದರೆ ಎಲ್ಲಾದರೂ ನೀವು ಹಣವನ್ನು ಹೂಡಿಕೆ ಮಾಡಬೇಕು ಅಥವಾ ಯಾರಿಗಾದರೂ ನೀವು ಹಣವನ್ನು ಸಾಲ ಕೊಡಬೇಕು ಅಂತಿದ್ರೆ ಖಂಡಿತ ಆ ಕೆಲಸವನ್ನು ಈ ಸಂದರ್ಭದಲ್ಲಿ ಜುಲೈ ತಿಂಗಳಲ್ಲಿ ಮೇಷರಾಶಿಯವರು ಮಾಡಬಾರ್ದು. ಯಾಕಂದರೆ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ನೋಡಿ, ಆದಾಯ ವೃದ್ಧಿ ಆಗತ್ತೆ ನಿಮಗೆ ಈ ತಿಂಗಳಲ್ಲಿ, ಅಂದರೆ ಸಂಪಾದನೆ ಜಾಸ್ತಿ ಆಗತ್ತೆ. ತಿಂಗಳ ಆರಂಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತಾ ಸಾಗತ್ತೆ, ಸ್ವಲ್ಪ ಚೆನ್ನಾಗಾಗತ್ತೆ. ಯಾವುದಾದ್ರೂ ಬರುವಂಥ ದುಡ್ಡಿದ್ರೂ ಕೂಡ ನಿಮ್ಮ ಕೈ ಸೇರತ್ತೆ. ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ನೆನ್ಪಿಟ್ಕೋಬೇಕು, ನೀವು ಮೇಷರಾಶಿಯವರು ಆರ್ಥಿಕ ವಿಚಾರದಲ್ಲಿ ಹಠಾತ್ ಧನಲಾಭ ಆಗತ್ತೆ, ಆದರೂ ಕೂಡ ಅನಗತ್ಯವಾದಂತಹ ಖರ್ಚುಗಳು ಎದುರಾಗತ್ತೆ. ಇಲ್ಲಿ ಸುಮ್ಮನೆ ಯಾವುದಕ್ಕೋ ಖರ್ಚಾಗೋದು, ಇನ್ಯಾವುದಕ್ಕೋ ಹಣವನ್ನು ಹೂಡಿಕೆ ಮಾಡೋದು, ಇಂಥದ್ದೆಲ್ಲ ಆಗತ್ತೆ. ಆದ್ದರಿಂದ ಬಜೆಟನ್ನು ನೀವು ಲೆಕ್ಕ ಹಾಕೊಂಡು ಖರ್ಚು ಮಾಡೋದು ಬಹಳ ಒಳ್ಳೆಯದು. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ನೋಡೋದಾದರೆ, ನಿಮ್ಮ 5ನೇ ಮನೆಯ ಅಧಿಪತಿಯಾದಂಥ, ಅಂದರೆ ಮೇಷರಾಶಿಯವರ 5ನೇ ಮನೆಯ ಅಧಿಪತಿಯಾದಂಥ ಸೂರ್ಯನ ಶುಭ ಸ್ಥಾನದಿಂದಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಷಯದಲ್ಲಿ ಹೆಚ್ಚಿನ ಯಶಸ್ಸು ಸಿಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥವರಿಗೆ ಈ ತಿಂಗಳು ಬಹಳ ಉತ್ತಮವಾಗಿರುತ್ತೆ. ಪ್ರೇಮ ಜೀವನ ನೋಡೋದಾದರೆ, ಪ್ರೀತಿಯ ಗ್ರಹವಾದಂತಹ ಶುಕ್ರನ ಅನುಕೂಲಕರ ಸ್ಥಾನದಿಂದಾಗಿ ಪ್ರೇಮ ಜೀವನದಲ್ಲಿ ಸಂತೋಷ ಹೆಚ್ಚಾಗತ್ತೆ. ಕುಟುಂಬದ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಮೂಡಬಹುದು. ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ನೀವು ನಮ್ರತೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ. ಬಹಳ ತಾಳ್ಮೆ ಕೂಡ ಇಟ್ಕೊಳ್ಳೋದು ಬಹಳ ಅವಶ್ಯಕವಾಗಿರುತ್ತೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ. ಮತ್ತು ಆರೋಗ್ಯದ ಬಗ್ಗೆ ನೋಡೋದಾದರೆ, ಇಲ್ಲಿ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ ಈ ತಿಂಗಳಲ್ಲಿ. ಅಂಥದ್ದೇನೋ ದೊಡ್ಡ ಸಮಸ್ಯೆಗಳು ಎದುರಾಗೋದಿಲ್ಲ. ಆದರೂ ಕೂಡ ಸರಿಯಾದ ಆಹಾರ ಪದ್ಧತಿಯನ್ನು, ಅಂದರೆ ಹೊರಗಡೆಯ ಆಹಾರವನ್ನು ಸ್ವಲ್ಪ ದೂರ ಮಾಡಿಕೊಂಡ್ರೆ ಒಳ್ಳೆಯದು. ಆದಷ್ಟು ಮನೆ ಆಹಾರವನ್ನು ಸೇವಿಸೋದು ಒಳ್ಳೆಯದು. ದೈನಂದಿನ ವ್ಯಾಯಾಮ ರೂಢಿಸ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗೋದಿದ್ರೂ ಕೂಡ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.